ನಮಸ್ಕಾರ. ಗುಜರಾತ್ ಕದನ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಮೋದಿ ಶಾಗೆ ಅಸ್ಮಿತೆ, ಕಾಂಗ್ರೆಸ್ಗೆ ಬಿಗ್ ಚಾಲೆಂಜ್. 25 ವರ್ಷಗಳಿಂದ ಕಮಲ ಆಡಳಿತ, ಕೋಟೆ ಭೇದಿಸ್ತಾರ ಕೇಜ್ರಿವಾಲ್. ಡಿಸೆಂಬರ್ನಲ್ಲಿ ಎಲೆಕ್ಷನ್, ರಂಗೇರಿದ ಗುಜರಾತ್ ಅಖಾಡ. ಇದೇ ಹೊತ್ತಿನ ನ್ಯೂಸ್ ಬುಲೆಟಿನ್ ಗುಜರಾತ್ ಕದನ. ಇಡೀ ವಿಶ್ವದ ಚಿತ್ತ ಈಗ ಗುಜರಾತ್ ಚುನಾವಣೆಯತ್ತ ನೆಟ್ಟಿದೆ. 2024ಕ್ಕೂ ಮುನ್ನ ವಿಪಕ್ಷಗಳಿಗೆ ಒಂದು ಅವಕಾಶ. ಚುನಾವಣೆಯಲ್ಲಿ ಬಿಜೆಪಿಗೆ ಸಿಗುತ್ತಾ ವಿಜಯ? ಗುಜರಾತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿ ಡಿಸೆಂಬರ್ನಲ್ಲಿ 2 ಹಂತಗಳ ಚುನಾವಣೆ ನಡೆಯಲಿದೆ. ಆ 2 ಹಂತಗಳ ಚುನಾವಣೆ ಬಗ್ಗೆ ಈಗಾಗಲೇ ಚುನಾವಣಾ ಆಯೋಗ ಮಾಹಿತಿಯನ್ನ ಕೊಟ್ಟಿದೆ. ಪ್ರಧಾನಿ ಮೋದಿ ತವರಿನಲ್ಲಿ ಕಮಲ ಮತ್ತೆ ಅರಳತ್ತಾ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ಉತ್ತರವನ್ನ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಯಾವ ರೀತಿಯ ಚಾಲೆಂಜಸ್ ಇದೆ, ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಎಲ್ಲಾ ಪಕ್ಷಗಳು ಸಿದ್ಧಗೊಂಡಿವೆ. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಕೂಡ ಯಾವ ರೀತಿಯ ಚಾಲೆಂಜಸ್ ಅನ್ನ ಎದುರಿಸ್ತಾ ಇದೆ. ಹೀಗೆ ಅನೇಕ ಪ್ರಶ್ನೆಗಳು ಇದೆ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಆಪ್ ಈ ಸಲ ಪ್ರಬಲ ಪೈಪೋಟಿ ಕೊಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ತವರೂರಲ್ಲಿ ಭರ್ಜರಿ ಜಯಬೇರಿಯನ್ನ ಬಾರಿಸುತ್ತಾ ಬಿಜೆಪಿ. ಗುಜರಾತ್ ಕದನಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ದಿನಾಂಕವನ್ನ ಕೂಡ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಈ 2 ಹಂತಗಳ ಮತದಾನ ಆದ ಬಳಿಕ ರಿಸಲ್ಟ್ ಒಂದೇ ದಿನ, ಅಂದ್ರೆ ಹಿಮಾಚಲ ಪ್ರದೇಶದ ಚುನಾವಣೆಯ ರಿಸಲ್ಟ್ ಕೂಡ ಹಾಗೆಯೇ ಗುಜರಾತ್ ಚುನಾವಣೆಯ ರಿಸಲ್ಟ್ ಕೂಡ. ಮೊದಲ ಹಂತ ನೋಡೋದಾದ್ರೆ ನಾಮಪತ್ರ ಸಲ್ಲಿಸೋದಕ್ಕೆ ನವೆಂಬರ್ 14, ಹಾಗೆಯೇ ಮತದಾನ ನಡೆಯೋದು ಡಿಸೆಂಬರ್ 1ರಂದು, ಫಲಿತಾಂಶ ಡಿಸೆಂಬರ್ 8ರಂದು. ಹಾಗೆ 2ನೇ ಹಂತದ ಚುನಾವಣೆ ನಡೀತಾ ಇರುವಂತದ್ದು, ಅಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ನವೆಂಬರ್ 17 ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ, ಡಿಸೆಂಬರ್ 5 ಮತದಾನ ನಡೆಯುತ್ತೆ, ಡಿಸೆಂಬರ್ 8. 2 ಹಂತಗಳಲ್ಲಿ ನಡೀತಾ ಇರುವ ಚುನಾವಣೆಗೆ ರಿಸಲ್ಟ್ ಡಿಸೆಂಬರ್ 8ರಂದು ಪ್ರಕಟ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾವ ರೀತಿಯಾಗಿ ಈಗ ಎಲ್ಲಾ ಪಕ್ಷಗಳು ಸಿದ್ಧಗೊಂಡಿವೆ, ಆಲ್ರೆಡಿ ಈಗಾಗಲೇ ಒಂದಷ್ಟು ರ್ಯಾಲಿಗಳಾಗಿದೆ, ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ, ಸಾಕಷ್ಟು ರೀತಿಯ ಪ್ರಚಾರ ಕಾರ್ಯಗಳು ಆರಂಭ ಆಗಿದೆ. ಯಾಕಂದ್ರೆ ಈಗಾಗಲೇ ಗೊತ್ತಾಗಿದೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಚುನಾವಣೆ ದಿನಾಂಕವನ್ನ ಚುನಾವಣಾ ಆಯೋಗ ಫಿಕ್ಸ್ ಮಾಡ್ತಾರೆ ಅಥವಾ ಆ ದಿನಾಂಕವನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಸಾಕಷ್ಟು ಕದನ ಕುತೂಹಲ ಇಲ್ಲಿ ಮನೆ ಮಾಡಿದೆ. ಇನ್ನು ಗುಜರಾತ್ನ ವಿಧಾನಸಭಾ ಫಲಿತಾಂಶವನ್ನ, ಕಳೆದ ಬಾರಿಯ ಫಲಿತಾಂಶವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ 2017ರ ಫಲಿತಾಂಶವನ್ನ ನೋಡೋಣ. ಬಿಜೆಪಿ ಇಲ್ಲಿ 99 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುವುದನ್ನು ಗಮನಿಸಬಹುದು. ಒಟ್ಟಾರೆ 182 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಲ್ಲಿ 78 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. ಹಾಗೆಯೇ ಇತರರು 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಬಿಜೆಪಿ ಇಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಗೆಲುವನ್ನ ಸಾಧಿಸ್ತಾ ಬಂದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. 2012ರ ಬಲಾಬಲವನ್ನು ನಾವು ಗಮನಿಸುವುದಾದ್ರೆ 182 ಕ್ಷೇತ್ರಗಳ ಪೈಕಿ ಇಲ್ಲಿ 115 ಕ್ಷೇತ್ರಗಳನ್ನ ಬಿಜೆಪಿ ಪಡೆದುಕೊಂಡಿದ್ರೆ, ಕಾಂಗ್ರೆಸ್ ಇಲ್ಲಿ 61 ಕ್ಷೇತ್ರಗಳನ್ನ ಪಡೆದುಕೊಂಡಿದೆ, ಇತರರು 6 ಕ್ಷೇತ್ರಗಳನ್ನ ಇಲ್ಲಿ ಗೆದ್ದುಕೊಂಡಿದ್ದಾರೆ. ಹಾಗಾಗಿ ಒಂದಷ್ಟು ಕಳೆದ ಹಲವು ವರ್ಷಗಳ ಹಿಂದಿನ ಚುನಾವಣಾ ರಿಸಲ್ಟ್ ಅನ್ನ ಗಮನಿಸ್ತಾ ಹೋದ್ರೆ ಕೆಲವು ವರ್ಷಗಳಿಂದ ಬಿಜೆಪಿಯ ರಿಸಲ್ಟ್ ನಲ್ಲಿ, ಅಂದ್ರೆ ಪ್ರದೇಶವಾರು ಕ್ಷೇತ್ರವಾರು ನಾವು ನೋಡ್ತಾ ಹೋದ್ರೆ ಒಂದಷ್ಟು ಕಡಿಮೆಯಾಗಿದೆ. ಕಾಂಗ್ರೆಸ್ನ ಪ್ರದೇಶಗಳ ಒಂದು ಗೆಲುವಿನ ಸಾಧನೆಯನ್ನ ನೋಡಿದ್ರೆ ಒಂದಷ್ಟು ಹೆಚ್ಚಾಗಿದೆ. ಆದ್ರೆ ಈ ಸಲ ಏನಾಗುತ್ತೆ, ಯಾವ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಪ್ರಬಲ ಪೈಪೋಟಿಯನ್ನ ಕೊಡತ್ತಾ ಅನ್ನುವಂತಹ ನಿರೀಕ್ಷೆಗಳು, ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ 2012, 2017ರ ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಸಲ ಬಿಜೆಪಿ ಭರ್ಜರಿಯಾದ ಜಯಬೇರಿಯನ್ನ ಬಾರಿಸುತ್ತಾ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲತ್ತಾ ಕಾದು ನೋಡಬೇಕು. ಪ್ರಧಾನಿ
ಪ್ರಧಾನಿ ನರೇಂದ್ರ ಮೋದಿ ಅವರ ತವರೂರು ಗುಜರಾತ್ನ ಎಲೆಕ್ಷನ್ಗೆ ದಿನಾಂಕ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಇದು ಚಾಲೆಂಜ್, ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿದೆ, ಹಾಗೇನೆ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಎಲೆಕ್ಷನ್ ಬಹಳ ಮುಖ್ಯ ಆಗತ್ತೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಕೊಡ್ತಾರೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ಓವರ್ ಟು ಯು ರಾಘವೇಂದ್ರ ಗುಡಿ. ನವಿತಾ, ಖಂಡಿತವಾಗಿಯೂ ಈ ಒಂದು ಚುನಾವಣೆ ಇದೆಯಲ್ಲ, ಗುಜರಾತ್ನ ಈ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಾವೀಗ ಹೇಳ್ತಾ ಇದ್ವಿ, ವಿಶ್ವಾದ್ಯಂತ ಈ ಒಂದು ದೃಷ್ಟಿ ಏನಿದೆ ಗುಜರಾತ್ನತ್ತ ನೆಟ್ಟಿದ್ದಾರೆ ಅಂತ. ಯಾಕೆ ಅಂತ ಕೂಡ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಬರುತ್ತೆ. ಯಾಕೆ ಗುಜರಾತ್ನ ಎಲೆಕ್ಷನ್ ಇಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅಂತ ಕೂಡ ಇವತ್ತೊಂದು ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರ್ತಾ ಇರುವಂತದ್ದು. ಒಂದು ವಿಷಯವನ್ನ ತಿಳಿದುಕೊಳ್ಳೋಣ. ಈ ಚುನಾವಣೆ ಏನು, ಚುನಾವಣೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಬಾಟನಿಯನ್ನ ತೆಗೆದುಕೊಂಡ್ರೆ, ಯಾವುದೇ ಒಂದು ಮರ, ಒಂದು ಆಲದ ಮರವನ್ನ ತೆಗೆದುಕೊಂಡ್ರೆ, ಉದಾಹರಣೆಗೆ ಆಲದ ಮರ ಮೇಲೆ ಎಷ್ಟು ಹಬ್ಬಿಕೊಂಡಿರುತ್ತೋ, ಅದು ಎಷ್ಟು ದೊಡ್ಡದಾಗಿರುತ್ತೋ, ಅಥವಾ ಎಷ್ಟು ಗಟ್ಟಿಯಾಗಿರುತ್ತೋ, ಎಷ್ಟು ನಳನಳಿಸ್ತಾ ಇರುತ್ತೋ ಅನ್ನೋದು ಅದರ ಬೇರು ಎಷ್ಟು ಆಳವಾಗಿ ಅದು ಬೇರೂರಿದೆ, ಎಷ್ಟು ಆಳವಾದಂತ ಬೇರುಗಳನ್ನ ಆ ಆಲದ ಮರ ಹೊಂದಿದೆ ಅನ್ನೋದು ಸಹಜವಾಗಿರ್ತಕ್ಕಂಥ ಅದನ್ನ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಅದರ ಮಹತ್ವ ಏನಂದ್ರೆ, ಈಗ ಪ್ರಧಾನಮಂತ್ರಿ ಮೋದಿ ಅವರ ರಾಜಕೀಯದ ಬೇರುಗಳಿದೆಯಲ್ಲ, ಅದು ಗುಜರಾತ್ ಇದ್ದಾಗೆ ಅವರ ಒಂದು ಖಂಡಿತವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಂಡರ್ ನಲ್ಲಿ ಇರ್ತಕ್ಕಂಥ ಬಿಜೆಪಿ ಇಡೀ ದೇಶಾದ್ಯಂತ ಹಿಂದೆ ಎಂದೂ ಗೆಲ್ಲಲಾಗಂತ ಸ್ಥಳಗಳನ್ನ ಗೆಲ್ತಾ ಇದೆ. ಸಾಕಷ್ಟು ಇವತ್ತು ತಾನೇ ಒಂದು ಸಂಪೂರ್ಣವಾದಂತಹ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಆದ್ರೆ ಇದರ ಎಲ್ಲದರ ಬೇರು ಎಲ್ಲಿದೆ ಅಂತ ನೋಡಿದ್ರೆ ಗುಜರಾತ್ ನಲ್ಲೇ ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜಕೀಯದ ಬೇರು, ಆ ಬಿಜೆಪಿಯ ಬೇರು ಏನಿದೆ ಅದು ಇವತ್ತಿನ ಸಂದರ್ಭದಲ್ಲಿ ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇದು ಮಹತ್ವವನ್ನ ಪಡೆದುಕೊಂಡಿದೆ. ಹೀಗಿದ್ದಾಗ ಸಹಜವಾಗಿ ಬಿಜೆಪಿಗೆ ಏನಂದ್ರೆ ಈ ಒಂದು ಚುನಾವಣೆಯನ್ನ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒತ್ತಡ ಕೂಡ ಇದೆ, ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ 2024ರಲ್ಲಿ ಬರ್ತಕ್ಕಂಥ ಚುನಾವಣೆ ಏನಿದೆ, ಸಾರ್ವತ್ರಿಕ ಚುನಾವಣೆ ಏನಿದೆ, ಆ ಚುನಾವಣೆಯ ಪೂರ್ವಭಾವಿಯಾಗಿ ಅದಕ್ಕೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಅಂದ್ರೆ, ಅದು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಳೆದ 25ರಿಂದ 27 ವರ್ಷಗಳಿಂದ ಅಧಿಕಾರ ನಡೆಸ್ತಕ್ಕಂಥ ಗುಜರಾತ್ ಇದೆಯಲ್ಲ, ಗುಜರಾತ್ ನಲ್ಲಿ ಚುನಾವಣೆಯನ್ನ ಬಿಜೆಪಿ ಗೆದ್ದಂತ ಸಂದರ್ಭದಲ್ಲಿ ಅಂತ ಬಂದಾಗ ಅದು ಎಷ್ಟು ಮತವನ್ನ ಪಡೆದುಕೊಳ್ಳುತ್ತೆ, ಎಷ್ಟು ಅಂತರದಲ್ಲಿ ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಈಗ ಇಲ್ಲಿ ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಗುಜರಾತ್ ಏನಿದೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ಕೂಡ ಆಗಿರೋದ್ರಿಂದಾಗಿ ಅದು ಗೆಲ್ಲಲೇಬೇಕಾಗಿರ್ತಕ್ಕಂಥ ಅಂಶ. 25 ವರ್ಷಗಳಿಂದ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಕೂಡ ಗುಜರಾತ್ ನಲ್ಲಿ ಬಿಜೆಪಿ. ಹೀಗಾಗಿ ಅಲ್ಲಿ ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ತನ್ನ ಬೇರನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಬೇಕಾದಂತ ಗುರಿಯನ್ನ ಕೂಡ ಸದ್ಯಕ್ಕೆ ಬಿಜೆಪಿ ಇಟ್ಕೊಂಡಿರುವಂತದ್ದು. ನಂತರದಲ್ಲಿ ನೋಡೋದಾದ್ರೆ ಇದು ಪ್ರಧಾನ ಮೋದಿಯ ಒಂದು ಕಡೆಯಿಂದ ಮೋದಿ ಅವರದಾಯ್ತು, ಇನ್ನೊಂದು ಕಡೆಯಿಂದ ನೋಡಿದಾದ್ರೆ ಬೇರೆ ಪಕ್ಷಗಳಿಗೂ ಕೂಡ ಇದು ಮುಖ್ಯವಾಗ್ತಾ ಹೋಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಈಗ ಕಾಂಗ್ರೆಸ್ಗೆ ಬಂದಾಗ ಒಂದು ಕಡೆಯಿಂದ ಬಿಜೆಪಿ ಅದನ್ನ ಗೆಲ್ಲೋದಿಲ್ಲ, ಅದು ಒಂದು ಚರ್ಚೆಗಳಾಗ್ತಾ ಇದ್ರೆ, ಯಾಕಂದ್ರೆ ಇದು ಐಡಿಯಾಲಜಿಕಲಿ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಬಿಜೆಪಿಗೆ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ಗೆ ಐಡಿಯಾಲಜಿಗಿಂತ ಹೆಚ್ಚಾಗಿ ತನ್ನ ಅಸ್ತಿತ್ವವನ್ನ ತೋರಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಇವತ್ತು ಅಲ್ಲಿ ಇರ್ತಕ್ಕಂಥ ಒಂದೊಂದು ಕ್ಷೇತ್ರ ಏನಿದೆ ಅದು ಪ್ರತಿಯೊಂದು ಕ್ಷೇತ್ರ ಕೂಡ ಅವರಿಗೆ ಅಗ್ನಿ ಪರೀಕ್ಷೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಯಾಕಂದ್ರೆ ಹಿಂದಿನ ಚುನಾವಣೆಯಲ್ಲಿ ನೀವು ಹೇಳ್ತಾ ಇದ್ರಿ, ಅವಾಗ ಅವರಿಗೆ 70ಕ್ಕಿಂತ ಅಧಿಕ ಸೀಟ್ಗಳು ಬಂದಿರುತ್ತೆ. ಇನ್ನೇನು ಬಿಜೆಪಿಗೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಿರುತ್ತೆ ಕಾಂಗ್ರೆಸ್. ಯಾಕಂದ್ರೆ ಕಳೆದ ಬಾರಿಯ ಸಂದರ್ಭವನ್ನು ಗಮನಿಸಿದಾಗ ಒಂದು ಕಡೆಯಿಂದ ಜಿಗ್ನೇಶ್ ಮೇವಾನಿ ರೀತಿಯಾಗಿರ್ತಕ್ಕಂಥ ನಾಯಕರು ಹೊರಹೊಮ್ಮತಿರ್ತಾರೆ, ಮತ್ತೊಂದು ಕಡೆಯಿಂದ ಹಾರ್ದಿಕ್ ಪಟೇಲ್ ಅವರ ಪಟೀದಾರ್ ಆಂದೋಲನ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಒಂದು ಪರಿಣಾಮವನ್ನ ಬೀರುತ್ತೆ. ಬಿಜೆಪಿ ಇನ್ನೇನಲ್ಲಿ ಸೋತೆ ಬಿಡುತ್ತೆ ಅಂತ ಕೂಡ ಸಾಕಷ್ಟು ಪೂರ್ವಭಾವಿ ಸಮೀಕ್ಷೆಗಳು ಹೇಳ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಕಾಲಿಗೆ ಗಾಲಿಯನ್ನ ಕಟ್ಟಿಕೊಳ್ಳೋದಲ್ಲ, ಕೈಗೆ ರೆಕ್ಕೆಗಳನ್ನ ಕಟ್ಟಿಕೊಂಡ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿ ಅನ್ಶೆಡ್ಯೂಲ್ಡ್ ಆಗಿರ್ತಕ್ಕಂಥ ರ್ಯಾಲಿಗಳನ್ನ ಮಾಡ್ತಾರೆ, ಹೋಗ್ತಾರೆ, ಪ್ರತಿಯೊಬ್ಬರಲ್ಲೂ ಕೂಡ ಅಪೀಲ್ ಅನ್ನ ಮಾಡ್ತಾರೆ. ಗುಜರಾತದ ಒಂದು ಅವರ ಸೆಂಟಿಮೆಂಟ್ ಏನಿದೆ ಅದನ್ನ ತೋರಿಸ್ಕೊಳ್ತಾರೆ. ಹೀಗಾಗಿ ಶತಾಯಗತಾಯ ಹೋರಾಟ ಮಾಡಿ ಬಿಜೆಪಿಯಲ್ಲಿ ಗೆದ್ದಿರುತ್ತೆ. ಆದ್ರೆ ಈ ಬಾರಿ ಅಲ್ಲಿಯ ಸಂದರ್ಭವನ್ನ ಗಮನಿಸಿದ ನೋಡಿದಾಗ ಕಾಂಗ್ರೆಸ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಯಾರೇ ಒಬ್ಬ ಮುಖ್ಯವಾಗಿರ್ತಕ್ಕಂಥ ಲೀಡರ್ಗಳಲ್ಲಿಗೆ ಹೋಗಿಲ್ಲ. ಇವತ್ತಿವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿ ಅಧ್ಯಕ್ಷರಾದ ಬಳಿಕ ಕೂಡ ಅಲ್ಲಿ ಗುಜರಾತಿಗೆ ಹೋಗಿಲ್ಲ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡೋದಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಜನರನ್ನ ಒಂದು ಕಾರ್ಯಕರ್ತರಲ್ಲಿ ಬಲವನ್ನ ತುಂಬುವುದಾಗ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಗುಜರಾತ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದಾರೆ. ಗುಜರಾತ್ ನಲ್ಲಿ ಆಕ್ಚುಲಿ ಎಲೆಕ್ಷನ್ ಇರತಕ್ಕಂಥದ್ದು, ಆದ್ರೆ ಗುಜರಾತಿಗೆ ಅವರು ಭೇಟಿಯನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆಯಿಂದ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಪ್ರಿಯಾಂಕಾ ವಾದ್ರಾ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಗಾಂಧಿ ಫ್ಯಾಮಿಲಿ ನಾಯಕರು ಅಥವಾ ಬೇರೆ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬಂದು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ರ್ಯಾಲಿಗಳನ್ನಾಗ್ಲಿ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ. ಇನ್ನು ಕೇವಲ 1 ತಿಂಗಳ ಸಮಯ ಇದೆ, 1 ತಿಂಗಳಲ್ಲಿ ರಿಸಲ್ಟ್ ಬಂದುಬಿಡುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಒಂದು ಬಾರಿ ಅಶೋಕ್ ಗೆಹ್ಲೋಟ್ ಅವರಿಗೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ಅವಾಗ ಅವ್ರು ಹೇಳೋದಂದ್ರೆ ಕಾಂಗ್ರೆಸ್ ಅಲ್ಲಿ ಖಂಡಿತವಾಗಿ ಪ್ರಚಾರ ಮಾಡ್ತಾ ಇದೆ, ಆದ್ರೆ ಅಂಡರ್ ಗ್ರೌಂಡ್ ಆಗಿ ಮಾಡ್ತಾ ಇದೆ, ಅಂಡರ್ ಪ್ಲೇ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇದು ಒಂದು ಕಡೆಯಿಂದ ಕಾಂಗ್ರೆಸ್ ಆಯ್ತು. ಇನ್ನ
ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಕ್ಷ ಈಗ ಸದ್ಯಕ್ಕೆ ಅಲ್ಲಿ ಚುನಾವಣೆಯನ್ನು ಗೆಲ್ಲಲೇಬೇಕಂತ ಹವಣಿಸ್ತಾ ಇರೋದು ಯಾರಂತ ನೋಡಿದ್ರೆ ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷಕ್ಕೆ ಕೂಡ ಯಾಕೆ ಗುಜರಾತ್ನ ಚುನಾವಣೆ ಮುಖ್ಯ ಆಗುತ್ತೆ ಅಂತ ನೋಡೋದಾದ್ರೆ, ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನೋಡ್ತಾ ಇದೀವಿ. ಇವತ್ತು ಕಾಂತಾರ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ. ಇವತ್ತು ಬೇರೆ ರಿಲೀಸ್ ಹಂತದಲ್ಲಿ ಇರ್ತಕ್ಕಂಥ ಹೊಸಬರ ಚಿತ್ರಗಳು ಕೂಡ ನಾವು ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ಹೇಳಿ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಆ ರೀತಿಯಾದಂತಹ ಗುರಿಯನ್ನ ಇಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಆದಂತ ಸಂದರ್ಭದಲ್ಲಿ ಅದರ ಒಂದು ಲಾಭಾಂಶ ದೊಡ್ಡದಾಗಿರುತ್ತೆ, ಅದಕ್ಕೆ ನೀಡುವಂತ ಅಧಿಕಾರ ಕೂಡ ದೊಡ್ಡದಾಗಿರುತ್ತೆ. ಅದೇ ರೀತಿಯಾಗಿ ಪ್ಯಾನ್ ಇಂಡಿಯಾ ಪಕ್ಷವಾಗೋಕೆ ಇವತ್ತು ಆಮ್ ಆದ್ಮಿ ಪಕ್ಷ ಏನಿದೆ ಅದು ಟ್ರೈ ಮಾಡ್ತಾ ಇದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ತನ್ನ ಒಂದು ಸಂಘಟನೆಗೆ ಒಂದು ಒತ್ತನ್ನು ಕೊಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಡ್ತಾ ಇದೆ. ಈಗ ಆಲ್ರೆಡಿ ಪಂಜಾಬ್ನಲ್ಲಿ ಒಂದು ನಭೂತೋ ಭವಿಷ್ಯತಿ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವನ್ನು ಸಾಧಿಸಿರುವಂಥದ್ದು ಅಲ್ಲಿ ಅಧಿಕಾರದಲ್ಲಿದೆ. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿರ್ತಕ್ಕಂಥ ಅಂದ್ರೆ ಸಂಸತ್ ಸದಸ್ಯರು ಎಲ್ಲ ಸಂಸತ್ ಸದಸ್ಯರು ಬಿಜೆಪಿಯವರೇ ಇದ್ರು ಕೂಡ ಅಲ್ಲಿಯ ಒಂದು ಅಧಿಕಾರದಲ್ಲಿರ್ತಕ್ಕಂಥದ್ದು, ರಾಜ್ಯದ ಅಧಿಕಾರದಲ್ಲಿರ್ತಕ್ಕಂಥದ್ದು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್. ಹೀಗಾಗಿ ಅವರಿಗೆ ಗುಜರಾತ್ ಅನ್ನ ಕೂಡ ಗೆಲ್ಲಲೇಬೇಕಾದಂತ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಸಫಲರಾಗ್ತಾರೆ ಅಥವಾ ಆಗೋದಿಲ್ಲ ಅದು ಸೆಕೆಂಡರಿ ಆದ್ರೂ ಕೂಡ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಅನ್ನೋದು ಮುಂಬರುವಂತ ಭವಿಷ್ಯದಲ್ಲೂ ಕೂಡ ಅವರ ರಾಜಕೀಯ ಹಾದಿಯನ್ನು ನಿರ್ಧರಿಸ್ತಾ ಹೋಗುತ್ತೆ. ಈ ಬಾರಿ ನಾವು ಗಮನಿಸ್ತಾ ಇದ್ವಿ ಆಮ್ ಆದ್ಮಿ ಪಕ್ಷ ಕೆಲ ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಮುಂಚಿತವಾಗಿ ನಾವು ಗಮನಿಸ್ತಾ ಇದ್ವಿ ಹಲವು ಬಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜಾತ್ಯತೀತ ಪಕ್ಷ ನಾವು ಅಂತ ಹೇಳ್ಕೊಳ್ಳೋದಂತ ಆಮ್ ಆದ್ಮಿ ಪಕ್ಷ ಏನಿದೆ, ಅರವಿಂದ್ ಕೇಜ್ರಿವಾಲ್ ಏನಿದ್ದಾರೆ, ಅವರು ಒಂದ್ ಕಡೆಯಿಂದ ಈ ಅಯೋಧ್ಯೆಯಲ್ಲಿ ಬಿಜೆಪಿ ರಾಮ ಮಂದಿರದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತಾ ಇದೆ ಅಂತ ಅವ್ರಿಗೆ ಅನಿಸಿದಂತ ಸಂದರ್ಭದಲ್ಲಿ ದೆಹಲಿಯಿಂದ ಅಯೋಧ್ಯೆಗೆ ಫ್ರೀಯಾಗಿ ಉಚಿತವಾಗಿರ್ತಕ್ಕಂಥ ಯಾತ್ರೆಯನ್ನ ಸಂಘಟಿಸ್ತಾರೆ. ಅಲ್ಲಿರ್ತಕ್ಕಂಥ ಹಿರಿಯರಿಗೆ ಯಾತ್ರೆಯನ್ನ ಕಳಿಸಲಾಗುತ್ತೆ. ಈಗ ಇತ್ತೀಚೆಗಷ್ಟೇ ಒಂದು ನೋಟಿನಲ್ಲಿ ಗಾಂಧಿ ಅವರ ಜೊತೆಯಲ್ಲಿ ಲಕ್ಷ್ಮಿ ಮತ್ತೆ ಗಣೇಶನ ಚಿತ್ರವನ್ನು ಮುದ್ರಿಸಬೇಕು ಅಂತೇಳಿ ಒಂದು ಹೇಳಿಕೆಯನ್ನ ಅರವಿಂದ್ ಕೇಜ್ರಿವಾಲ್ ಕೊಡ್ತಾರೆ. ಆ ಬಗ್ಗೆ ಅವರ ಪಕ್ಷದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಗುಜರಾತ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಮ್ಮತಿಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಅದು ಇಲ್ಲಿಯವರೆಗೂ ನಾವು ಗಮನಿಸ್ತಾ ಇದ್ವಿ RSS ಪ್ಲಸ್ ಬಿಜೆಪಿ ಪ್ಲಸ್ NDA ಏನಿದೆ ಅವರು ಹೆಚ್ಚಾಗಿ ಇದನ್ನು ಪ್ರತಿಪಾದಿಸ್ತಾ ಇದ್ರು ಹೊರತು ಯಾರೇ ವಿಪಕ್ಷಗಳಲ್ಲಿ ಅದು ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಅಥವಾ ಲೆಫ್ಟ್ ಪಕ್ಷಗಳಿರ್ಬೋದು, ಅಥವಾ ಬೇರೆ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಬಿಜು ಜನತಾದಳ ಇರ್ಬೋದು, ಯಾರೂ ಕೂಡ ಇಲ್ಲಿಯವರೆಗೂ ಓಪನ್ ಆಗಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿರಲಿಲ್ಲ. ಆದ್ರೆ ಈ ಹೇಳಿಕೆಯನ್ನು ಅರವಿಂದ್ ಕೇಜ್ರಿವಾಲ್ ಗುಜರಾತ್ನಲ್ಲಿ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಒಂದು ಹಿಂದೂ ಕಾರ್ಡ್ ಅನ್ನ ಕೂಡ ಅವರು ಪ್ಲೇ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎಲ್ಲೋ ಒಂದ್ ಕಡೆಯಿಂದ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಜಾತ್ಯತೀತ ಪಕ್ಷವಾದಂತಹ ಸಂದರ್ಭದಲ್ಲಿ ಅಥವಾ ಈಗ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಳ್ಳುವಂತಹ ಹಂತದಲ್ಲಿ ಬಂದಾಗ ಸಾಕಷ್ಟು ಪಕ್ಷಗಳಿದಾವೆ, ಅದರಲ್ಲಿ ಅದು ಹರಿದು ಹಂಚಿ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಬರ್ತಾ ಇದೀವಿ. ಹೀಗಾಗಿ ಈ ಉಳಿದಂತ 80% ಹಿಂದೂ ಪಾಪ್ಯುಲೇಷನ್ ಇದೆ, ಆ ವೋಟರ್ಸ್ ಏನಿದ್ದಾರೆ ಅವರನ್ನು ಕೂಡ ಸೆಳೆಯುವಂತ ಪ್ರಯತ್ನವನ್ನ ಅಂದ್ರೆ ಬಿಜೆಪಿಯದ್ದೇ ರೀತಿಯಲ್ಲಿ ಬಿಜೆಪಿಯದ್ದೇ ಐಡಿಯಾಲಜಿಯನ್ನು ಬಳಸಿಕೊಂಡು ಟಕ್ಕರ್ ಕೊಡೋದಕ್ಕೆ ಆಮ್ ಆದ್ಮಿ ಪಕ್ಷ ಮುಂದಾಗ್ತಾ ಇದೆ. ಅದನ್ನು ಗುಜರಾತ್ನಲ್ಲಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಸಾಫಲ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ನವಿತಾ. ಹೀಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಒಂದು ಕಡೆಯಿಂದ ಬಿಜೆಪಿಗೆ ತನ್ನ ಭವಿಷ್ಯದ ರಾಜಕೀಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತ ಒಂದು ಅವಕಾಶವನ್ನ ಗುಜರಾತ್ ಚುನಾವಣೆ ತರ್ತಾ ಇದ್ರೆ, ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು, ಆಮ್ ಆದ್ಮಿ ಪಕ್ಷಕ್ಕೆ ತನ್ನ ಮಹತ್ವಾಕಾಂಕ್ಷೆಯ ಒಂದು ಮೆಟ್ಟಲಾಗಿ ಕೂಡ ಇದು ಕಂಡು ಬರ್ತಾ ಇದೆ ನವಿತಾ. ಈಗಾಗಲೇ ರಾಘವೇಂದ್ರ ಗುಡಿ ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ಯಾರಿಗೆ ಇದು ಟಫೆಸ್ಟ್ ಅಂತ ಹೇಳಿ, ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಮಾರ್ಫಿಂಗ್ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ, ಒಂದ್ ಕಡೆ ಪ್ರಿಡಿಕ್ಟ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಆಪಿಲಿ 90ರಿಂದ 98, 99 ಈ ರೀತಿಯಾಗಿ ಇಲ್ಲ ಒಂದಷ್ಟು ರಿಸಲ್ಟ್ ಗಳನ್ನ ಪಡ್ಕೊಳ್ಬಹುದು. ಬಿಜೆಪಿ 2ನೇ ಸ್ಥಾನ ಪಡ್ಕೊಳ್ಬಹುದು, ಕಾಂಗ್ರೆಸ್ 7ರಿಂದ 8 ಸ್ಥಾನ. ಸೊ ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದೆ, ಯಾವ ರೀತಿಯಂತ ಪ್ರಿಡಿಕ್ಷನ್ ಆಗ್ತಾ ಇದೆ ನವಿತಾ? ಒಂದು ಕಡೆಯಿಂದ ಪ್ರಿಡಿಕ್ಷನ್ಸ್ ಅಂತ ಹೋಗೋದು ಬಂದಾಗ ಪ್ರತಿಯೊಂದು ಪಕ್ಷದವರು ತಾವೇ ಬರೋದು ಅಂತ ಅದೇ ಸಹಜವಾಗಿ ಹೇಳ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ನಡೀತಾ ಇರೋದನ್ನ ನಾವು ಗಮನಿಸ್ತಾನೆ ಇದೀವಿ. ಆದ್ರೆ ಅಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ನೋಡೋದಾದ್ರೆ, ಯಾರು ಎಷ್ಟರ ಮಟ್ಟಿಗೆ ಒಂದು ಅಲ್ಲಿ ಕಾರ್ಯಕರ್ತರ ಪಡೆಯನ್ನ ಹೊಂದಿದ್ದಾರೆ, ಅವರು ಗ್ರೌಂಡ್ ಲೆವೆಲ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಬರ್ತಕ್ಕಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಅಲ್ಲಿ ಯಾರ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಟ್ ಅನಾಲಿಸಿಸ್ ಅಂತ ಅಂದ್ರೆ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ ಮತ್ತೆ ಅವರ ಒಂದು ಅಂದ್ರೆ ಥ್ರೆಟ್ಸ್ ಏನಿದಾವೆ ಅದನ್ನ ಇಟ್ಟುಕೊಂಡು ಗಮನಿಸಿದಂತ ಸಂದರ್ಭದಲ್ಲಿ ನಾವು ಈ 3 ಪ್ರಮುಖ ಪಕ್ಷಗಳನ್ನು, ಉದಾಹರಣೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ, ಆಮ್ ಆದ್ಮಿ ಪಕ್ಷ ಏನಿದೆ ಅವುಗಳ ಒಂದು ಸ್ಟ್ರೆಂತ್, ವೀಕ್ನೆಸ್ ಅನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಬಿಜೆಪಿಯನ್ನ ನೋಡೋಣ. ಬಿಜೆಪಿಗೆ ಗುಜರಾತ್ ನಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಏನು ಅಂತ ನೋಡೋದಾದ್ರೆ 2000 ಇಸ್ವಿಯಿಂದ ಕೂಡ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರು ಒಂದು ರಾಜಕೀಯವಾಗಿರ್ತಕ್ಕಂಥ ದಾಳವನ್ನ ಉರುಳ್ತಾ ಬಂದ್ರು. ಏನಂದ್ರೆ ಅಭಿವೃದ್ಧಿಯನ್ನ ಇಟ್ಟುಕೊಂಡು ಹೋದಂತವ್ರು. ಹೀಗಾಗಿ ಸಾಕಷ್ಟು ಆ ಒಂದು ವಿಚಾರದಲ್ಲಿ ಆರ್ಥಿಕವಾಗಿ ನೋಡಿದಾಗ ಸಾಕಷ್ಟು ಅಭಿವೃದ್ಧಿಯನ್ನ ನಿಸ್ಸಂಶಯವಾಗಿ ಗುಜರಾತ್ ಕಂಡಿರುವಂತದ್ದು. ಸಾಕಷ್ಟು ಅಲ್ಲಿ ಉದ್ಯಮಿಗಳು
ಪ್ರಶ್ನೆಗಳು ಕೂಡ ಬರ್ತಾ ಇದಾವೆ. ಸಾಕಷ್ಟು ಇತ್ತೀಚೆಗೂ ನೋಡ್ತಾ ಇದೀವಿ, ನಿರಂತರವಾಗಿ MUಗಳು ಅಲ್ಲಿ ಸೈನ್ ಆಗ್ತಾ ಇದಾವೆ. ಹೀಗಾಗಿ ಅವರಿಗೆ ಒಂದು ಲೋಕಲ್ ಅಲ್ಲಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಸ್ಟ್ರೆಂತ್ ನಲ್ಲಿ ವಿಚಾರಕ್ಕೆ ಬಂದಾಗ ಅಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಇಟ್ಟುಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಹೆಸರಿದೆ, ಆ ಒಂದು ಸೆಂಟಿಮೆಂಟ್ ಕೂಡ ಇದೆ. ಹೀಗಾಗಿ ಅದು ಕೂಡ ಅಲ್ಲಿ ಮುಖ್ಯವಾಗಿ ಬರ್ತಾ ಇದೆ. ಜೊತೆಗೆ ರಾಜಕೀಯ ಚಾಣಕ್ಯ ಅಂತ ಇವತ್ತು ಬಿಂಬಿಸಿಕೊಳ್ಳಲಾಗ್ತಿರ್ತಕ್ಕಂಥ ಅಮಿತ್ ಶಾ ಏನಿದ್ದಾರೆ, ಅವರ ಒಂದು ಕಾರ್ಯತಂತ್ರ ಕೂಡ ಇದೆ. ಮತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಐಡಿಯಾಲಜಿಕಲಿ ಕಮಿಟ್ ಆಗಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಅದು ಬಿಜೆಪಿಗೆ ಇರ್ತಕ್ಕಂಥ ಬಿಗ್ಗೆಸ್ಟ್ ಸ್ಟ್ರೆಂತ್. ಇನ್ನು ಅಲ್ಲಿ ಇರ್ತಕ್ಕಂಥ ಅವರ ವೀಕ್ನೆಸ್ ಏನಂತ ನೋಡೋದಾದ್ರೆ, ಪ್ರಮುಖವಾಗಿ ಅಲ್ಲಿ ಲೋಕಲ್ ಲೀಡರ್ಶಿಪ್ ಕೊರತೆ ಕಾಡುವಂತದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಉತ್ತರ ಪ್ರದೇಶ ಅಂತ ಬಂದಾಗ ಬಹುತೇಕವಾಗಿ ಎಲ್ಲರೂ ಅಂದ್ಕೊಂಡಿದ್ದೇನೆಂದ್ರೆ ಮೋದಿ ಅವರನ್ನೇ ಇಟ್ಕೊಂಡು ಹೋಗಲಾಗುತ್ತೆ ಅಂತ ನೋಡಿದ್ರು ಕೂಡ ಅಲ್ಲಿ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಲೋಕಲ್ ಲೀಡರ್ ಇದ್ರು. ಅವರ ಒಂದು ಕಾರಣದಿಂದಾಗಿ ಅವರು ಒಂದು CM ಅಂತ ಬಿಂಬಿಸಿದ ಬಳಿಕ ಬಿಜೆಪಿಯ ಸ್ಟ್ರೆಂತ್ 1 to 2 ಆಯ್ತು, ಡಬಲ್ ಆಯ್ತಾ ಹೋಯ್ತು. ಈಗ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ, ಇಲ್ಲಿ ಬಿಜೆಪಿಯ ಮುಖ ಯಾರಿದ್ದಾರೆ, ಇವತ್ತು CM ಮುಖ ಕೂಡ ನರೇಂದ್ರ ಮೋದಿ ಅವರೇ ಆಗಿರೋದ್ರಿಂದಾಗಿ ಆ ಲೋಕಲ್ ಲೀಡರ್ಶಿಪ್ ನ ಕೊರತೆ ಖಂಡಿತವಾಗಿ ಕಾಡೋದು ಇವತ್ತು ಅಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ CM ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಇವತ್ತು ಅಲ್ಲಿ ಪಾಟೀದಾರ್ ಸಮುದಾಯದ ಭೂಪೇನ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ರು ಸಹಿತ ನೆಕ್ಸ್ಟ್ ಯಾರಾಗ್ತಾರೆ, ಅದು ಸಮುದಾಯಿಕ ಆಧಾರದಲ್ಲಿ ಇರ್ತಾ, ಅಲ್ಪಸಂಖ್ಯಾತರು ಇರ್ತಾರ, ಅಥವಾ ಹಿಂದೂಗಳಲ್ಲಿ ಇರ್ತಾರ, ಜೈನ್ಸ್ ಅಲ್ಲಿ ಇರ್ತಾರೆ, ಯಾರು ಆಗ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾನೆ ಇದಾವೆ. ಹೀಗಾಗಿ ಆ ಲೋಕಲ್ ಲೀಡರ್ಶಿಪ್ ಅಂತೂ ಕಾಡ್ತಾ ಇದೆ. ಇನ್ನು ಅವ್ರಿಗೆ ಇರ್ತಕ್ಕಂಥ ಅಪಾರ್ಚುನಿಟಿ ಏನಂತ ನೋಡೋದಾದ್ರೆ, ಗುಜರಾತ್ ನಲ್ಲಿ ನೋಡಿದಾಗ ಪ್ರಮುಖವಾಗಿ ಈ ಒಂದು ತಳಮಟ್ಟಕ್ಕೆ ಅಭಿವೃದ್ಧಿಯನ್ನು ಮುಟ್ಟಿಸುವಂತದ್ದು. ಇವತ್ತು ಅಲ್ಲಿ ಸಾಕಷ್ಟು ಮಾನದಂಡಗಳಲ್ಲಿ ಗುಜರಾತ್ ಅಭಿವೃದ್ಧಿ ಸಾಧಿಸಿದ್ರು ಕೂಡ ಒಂದು ಮಾನವ ಸಂಪನ್ಮೂಲ ಇರ್ಬೋದು, ಹೆಲ್ತ್ ವಿಚಾರದಲ್ಲಿ ಇರ್ಬೋದು, ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ಸಾಕಷ್ಟು ಚಾಲೆಂಜಸ್ ಗಳಿದಾವೆ. ಅದನ್ನ ಅಪಾರ್ಚುನಿಟಿಯಾಗಿ ಪರಿವರ್ತಿಸಿಕೊಂಡಂತ ಸಂದರ್ಭದಲ್ಲಿ ಬಿಜೆಪಿ ಮುಂಬರುವಂತ ದಿನಗಳಲ್ಲಿ ಮತ್ತಷ್ಟು ಸ್ಟ್ರೆಂತ್ ಆಗುವಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಪ್ರಮುಖವಾಗಿ ಈಗ ಆದಿವಾಸಿ ಇಲಾಖೆ, ಆದಿವಾಸಿ ಪ್ರದೇಶಗಳಲ್ಲಿ ಇರ್ಬೋದು, ಅಥವಾ ಅಲ್ಪಸಂಖ್ಯಾತರಲ್ಲಿ ಇರ್ಬೋದು, ಅಥವಾ ಹಿಂದುಳಿದವರಲ್ಲಿರ್ಬೋದು, ಶೋಷಿತ ವರ್ಗದಲ್ಲಿರ್ಬೋದು, ಅಲ್ಲಿ ಕೂಡ ಸಾಕಷ್ಟು ಒಂದಿಷ್ಟು ಅಸಮಾಧಾನಗಳು ಇರೋದ್ರ ಕಾರಣದಿಂದಾಗಿ ಅವರಿಗೂ ಕೂಡ ಅಭಿವೃದ್ಧಿಯನ್ನು ಹೇಗೆ ಮುಟ್ಟಿಸ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಬಿಜೆಪಿಯ ಒಂದು ಅಪಾರ್ಚುನಿಟಿ ಆಗಿ ಕೂಡ, ಮತ್ತೆ ಜೊತೆಗೆ ಅದು ಚಾಲೆಂಜ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನ ಥ್ರೆಟ್ ಅಂತ ಏನಂತ ನೋಡಿದ್ರೆ, 25-26 ವರ್ಷದಿಂದ ಅವರು ಅಲ್ಲಿ ಅಧಿಕಾರದಲ್ಲಿದ್ದಾರೆ ನವಿತಾ. ಇದು ಸಹಜವಾಗಿ ಏನಾಗುತ್ತೆ ಅಂತ ನೋಡೋದಾದ್ರೆ ಒಂದು ಆಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ರಾಜ್ಯದಲ್ಲಿನೇ ಒಂದು ಸಂದರ್ಭದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದೇನೆಂದ್ರೆ ಇನ್ನೊಂದು ಬಾರಿ ಅವರು ಬರಬಹುದು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾವಿಸಿದ್ರು, ಸಾಕಷ್ಟು ಜನ ವಿಶ್ಲೇಷಕರು ಅಂದ್ಕೊಂಡಿದ್ರು. ಆದ್ರೆ ಅದು ಒಳಗಡೆನೆ ಇರ್ತಕ್ಕಂಥ ಆಂಟಿ ಇನ್ಕಂಬನ್ಸಿ ಏನಿತ್ತು, ಅವರ ಕೆಲವೊಂದಿಷ್ಟು ನಿರ್ಧಾರಗಳ ವಿರುದ್ಧ ಜನರ ಮನಸ್ಥಿತಿ ಇದ್ದಂತದ್ದು, ನಂತರದಲ್ಲಿ ಆದಂತಹ ಬೆಳವಣಿಗೆಗಳು, ಅದು ಅವರ ಸೋಲಿಗೆ ಒಂದು ಪ್ರಮುಖವಾದಂತ ಕಾರಣ ಕೂಡ ಆಗಿರುತ್ತೆ. ಹೀಗಾಗಿ ಆದ್ರೆ ಇನ್ನು 25-27 ವರ್ಷಗಳಿಂದ ನಿರಂತರವಾಗಿ ಅಧಿಕಾರ ನಡೆಸ್ತಾ ಇರುವಂತಹ ಬಿಜೆಪಿ ವಿರುದ್ಧವಾಗಿ ಆಂಟಿ ಇನ್ಕಂಬನ್ಸಿ ಇರುವಂತ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಆಂಟಿ ಇನ್ಕಂಬನ್ಸಿ ಏನಿರುತ್ತೆ ಅಂದ್ರೆ ಆಡಳಿತ ವಿರೋಧಿ ಅಲೆ ಏನಿರುತ್ತೆ, ಅದು ಖಂಡಿತವಾಗಿ ಅವರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಥ್ರೆಟ್ ಆಗಿರೋದು. ಅದನ್ನ ಅವ್ರು ಹೇಗೆ ಗೆಲ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಇನ್ನ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಖಂಡಿತವಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಪಾರ್ಟಿ ಆಗಿರ್ತಕ್ಕಂಥದ್ದು. ಗುಜರಾತ್ನಲ್ಲೂ ಕೂಡ ಕಳೆದ 7-8 ದಶಕದಲ್ಲಿ ಇದೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ. ಯಾಕಂದ್ರೆ ಮಹಾತ್ಮ ಗಾಂಧಿ ಅವರ ಒಂದು ಲಿಂಕ್ ಅನ್ನು ತೆಗೆದುಕೊಂಡು ಬಂದ್ರೆ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆದ್ರೆ ಇವತ್ತು ಗುಜರಾತ್ನಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋದಾದ್ರೆ, ಅಲ್ಲಿರ್ತಕ್ಕಂಥ ಲೋಕಸಭೆಗಳಲ್ಲಿ ಒಂದೇ ಒಂದು ಸೀಟ್ನಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಇನ್ನು ಅಲ್ಲಿರ್ತಕ್ಕಂಥ ಸಾಕಷ್ಟು ಕಳೆದ ಚುನಾವಣೆಯ ಸಮಯದಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ 78 ಶಾಸಕರು ಇದ್ರು ಕೂಡ ಇವತ್ತು ಸಾಕಷ್ಟು ಜನರು ಅಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಅಲ್ಲಿ ಅಸ್ತಿತ್ವದ ಪ್ರಶ್ನೆ ಕಾಣ್ತಾ ಇದೆ. ಹೀಗಾಗಿ ಅವರಿಗೆ ಅದು ಒಂದ್ರ ಕಡೆಯಿಂದ ನೋಡಿದ್ರೆ ಅದಕ್ಕೆ ಇತಿಹಾಸ ಇದೆ, ಜೊತೆಗೆ ಕಾರ್ಯಕರ್ತರು ಕೂಡ ಇದ್ದಾರೆ. ಇವರಿಗೆ ಕಾರ್ಯಕರ್ತರು ಇರೋದು ಇನ್ನೊಂದು ಸ್ಟ್ರೆಂತ್ ಆಗಿರ್ತಕ್ಕಂಥ. ಕಾರ್ಯಕರ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿಲ್ಲ, ಆದ್ರೆ ಕಾರ್ಯಕರ್ತರನ್ನ ಮೊಬೈಲೈಸ್ ಮಾಡುವಂತ ಲೀಡರ್ಶಿಪ್ ಕಾಣ್ತಾ ಇಲ್ಲ. ಅದೇ ಇವತ್ತು ಅವ್ರಿಗೆ ವೀಕ್ನೆಸ್ ಆಗಿ ಕಾಣ್ತಾ ಇರೋದು. ಯಾಕಂದ್ರೆ ನಾಯಕತ್ವ ಏನೋ ಇದೆ, ಕಾರ್ಯಕರ್ತರಿದ್ದಾರೆ, ಆದ್ರೆ ಆ ನಾಯಕತ್ವ ಏನಿದೆ ಅಲ್ಲಿ ಒಂದು ಅವರಲ್ಲಿ ಸ್ಟ್ರೆಂತ್ ಅನ್ನ ತುಂಬಿ ಕಾರ್ಯಕರ್ತರನ್ನ ಬೈಂಡ್ ಮಾಡಿ ಒಂದು ಹೋರಾಟದ ಮನಸ್ಥಿತಿಯನ್ನ ರೂಪಿಸಿ ಚುನಾವಣೆಯನ್ನ ಗೆಲ್ಲಬೇಕು, ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಿಸುವಂತ ನಾಯಕತ್ವ ಅಲ್ಲಿ ಕೊರತೆ ಕಾಣ್ತಾ ಇದೆ. ಅದು ಕೇಂದ್ರದಲ್ಲೂ ಇರಬಹುದು. ಅಂದ್ರೆ ಉದಾಹರಣೆಗೆ ನೋಡೋದಾದ್ರೆ ಇವತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಯಾರು ಕೂಡ ಅಲ್ಲಿ ಹೋಗಿ ಅಲ್ಲಿ ಜನರನ್ನ ಮೊಬಲೈಸ್ ಮಾಡಿ, ಕಾರ್ಯಕರ್ತರನ್ನ ಮೊಬಲೈಸ್ ಮಾಡಿ ಒಂದು ಸೀಟನ್ನ ಗೆದ್ದು ಆ ರಾಜ್ಯವನ್ನ ಗೆಲ್ಲುವಂತ ಒಂದು ಮನಸ್ಥಿತಿಯನ್ನ ಇಲ್ಲಿವರೆಗೂ ತೋರ್ತಿಲ್ಲ. ಹೀಗಾಗಿ ಅದು ಕೂಡ ಅವರಿಗೆ ಒಂದು ವೀಕ್ನೆಸ್ ಆಗಿ ಕಾಣ್ತಾ ಇದೆ. ಇನ್ನ ಒಂದು ಪ್ರಮುಖವಾಗಿದ್ದಂತ ನೋಡಿದ್ರೆ ಅಪಾರ್ಚುನಿಟಿ ಏನಿದೆ ಇವತ್ತಲ್ಲಿ ಕಾಂಗ್ರೆಸ್ಗೆ ಅಂದ್ರೆ ಮೈತ್ರಿಗೆ ಒಂದು ಅವಕಾಶ ಆಗುವಂತ ಸಾಧ್ಯತೆಗಳು ಕಂಡು ಬರ್ತವೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಎಲ್ಲರ ಊಹೆಯನ್ನ ತಲೆ ಕೆಳಗೆ ಮಾಡಿ ಆಮ್ ಆದ್ಮಿ ಪಕ್ಷ ಬಹುಮತಕ್ಕೆ ಹತ್ತಿರ ಬಂದಂತ ಸಂದರ್ಭದಲ್ಲಿ, ಇನ್ನೊಂದು ಕಡೆಯಿಂದ ಬಿಜೆಪಿ ಬಹುಮತಕ್ಕೆ ಕೊಂಚ ದೂರದಲ್ಲಿದ್ದಂತ ಸಂದರ್ಭದಲ್ಲಿ ಉಳಿದಂತ ಮತಗಳೇನಿದಾವೆ ಅದರಲ್ಲಿ ಏನಾದ್ರೂ ಕಾಂಗ್ರೆಸ್ಗೆ ಉತ್ತಮವಾದಂತ ಸ್ಥಳಗಳ ಕಳೆದ ಬಾರಿಯಾಗಿ 78ರಷ್ಟು ಅಥವಾ 70 ಅಥವಾ 50 ಎಷ್ಟಾದ್ರೂ ಅವ್ರು ಬಂದಿರಲಿ, ಅವ್ರು ಏನಾದ್ರೂ ಒಂದಿಷ್ಟು ಬಂದು ಆ ರೀತಿಯಾಗಿ ಏನಾದ್ರೂ ಮತಗಳು ಹಂಚಿಕೆ ಆದಂತ ಸಂದರ್ಭದಲ್ಲಿ, ಕ್ಷೇತ್ರಗಳು ಹಂಚಿಕೆ ಆದಂತ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಹೀಗಾಗಿ ಒಂದು ವೇಳೆ ಮೈತ್ರಿ ಸರ್ಕಾರ ಬಂದ್ರೆ ಅಲ್ಲಿ ಕಾಂಗ್ರೆಸ್ಗೆ
ಅಧಿಕಾರವನ್ನ ಮತ್ತೆ ಗುಜರಾತ್ನಲ್ಲಿ ಅಧಿಕಾರವನ್ನು ಹಿಡಿಯುವಂತ ಅವಕಾಶಗಳಿದಾವೆ. ಆದ್ರೆ ಆ ರೀತಿ ಆಗುತ್ತಾ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಆ ರೀತಿ ಆಗೋದಕ್ಕೆ ಬಿಜೆಪಿ ಬಿಡುತ್ತಾ ಅನ್ನೋದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಅವರಿಗೆ ಇರ್ತಕ್ಕಂಥ ಥ್ರೆಟ್ ಅಂತ ಏನಂತ ನೋಡಿದ್ರೆ ಬಿಜೆಪಿ ಜನಪ್ರಿಯತೆ ಮತ್ತೆ ಆಪ್ನ ಹೋರಾಟದ ಮನೋಭಾವ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಬಿಜೆಪಿಗೆ ಒಂದು ಕಡೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಜೊತೆಗೆ ಅಲ್ಲಿ ಸ್ಥಳೀಯವಾಗೂ ಕೂಡ ಒಂದು ತನ್ನದೇ ಆಗಿರ್ತಕ್ಕಂಥ ಜನಪ್ರಿಯತೆ ಇದೆ. ಆ ಒಂದು ಐಡಿಯಾಲಜಿಕಲಿ ಕಮಿಟೆಡ್ ಆಗಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಸಾಕಷ್ಟು ಜನ ಬರೀ ಬಿಜೆಪಿಯ ಚಿಹ್ನೆಯನ್ನ ನೋಡಿ ಅಥವಾ ಅಲ್ಲಿ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಗಮನಿಸದೆ ವೋಟ್ ಹಾಕುವಂತವ್ರು ಇದ್ದಾರೆ. ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಆಮ್ ಆದ್ಮಿ ಪಕ್ಷ ಈಗ ನವ ತರುಣನಂತ ಆಗಿದ್ದು ಸಾಕಷ್ಟು ಹೋರಾಟದ ಮನೋಭಾವನ ತೋರಿಸ್ತಾ ಇದೆ. ಸೀಟ್ ಗೆಲ್ತಾರಾ ಗೆಲ್ಲೋದಿಲ್ವಾ ಎಲ್ಲ ಸೆಕೆಂಡ್ರಿ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸುತ್ತೆ ಅಂತ. ಹೀಗಾಗಿ ಅವರು ಆ ಹೋರಾಟದ ಮನೋಭಾವವನ್ನು ತೋರ್ತಾ ಇದ್ದಾರೆ. ಏನಂತಾರೆ ನಾವು ಇರೋವರೆಗೂ ಕೂಡ ಹೋರಾಡ್ತೀವಿ, ನಾವು ಕೊನೆವರೆಗೂ ಕೂಡ ಹೋರಾಡ್ತೀವಿ ಅಂತಕ್ಕಂಥ ಒಂದು ಹೋರಾಟದ ಮನೋಭಾವ ಇದೆಯಲ್ಲ ಅದು ಅವರಿಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗ್ತಾ ಇದೆ. ಜೊತೆಗೆ ಬಿಜೆಪಿಯ ಜನಪ್ರಿಯತೆ ಇವೆರಡೂ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಥ್ರೆಟ್ ಆಗಿ ಇವತ್ತು ಕಾಡ್ತಾ ಇರುವಂತದ್ದು. ಅದನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇನ್ನೊಂದು ಪ್ರಮುಖವಾಗಿ ನೋಡೋದಾದ್ರೆ ಈಗ ಆಮ್ ಆದ್ಮಿ ಪಕ್ಷದ ಸ್ಟ್ರೆಂತ್ ಏನು ಆಗಿದ್ರೆ ಅಂತ ನೋಡಿದ್ರೆ ಒಂದು ಕಡೆಯಿಂದ ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ವಿದ್ಯಾವಂತರು, ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ವಿ ನಿರುದ್ಯೋಗತೆ ಕಾಡ್ತಾ ಇರುವಂತದ್ದು ಇರ್ಬೋದು ಅಥವಾ ಇರ್ತಕ್ಕಂಥ ಸಾಕಷ್ಟು ಆಂಟಿ ಇನ್ಕಂಬನ್ಸಿಗಳಿರ್ಬೋದು, ಪಾಲಿಸಿ ಮ್ಯಾಟರ್ಗಳಲ್ಲಿ ಇರ್ಬೋದು, ಸಾಕಷ್ಟು ಒಂದು ಯುವ ಸಮುದಾಯಕ್ಕೆ ಒಂದು ಬಿಜೆಪಿಗೆ ಅಲ್ಟರ್ನೇಟಿವ್ ಆಗಿ ಆಮ್ ಆದ್ಮಿ ಪಕ್ಷ ಇವತ್ತು ಕಾಣ್ತಾ ಇದೆ. ಜೊತೆಗೆ ಯುವ ಜನತೆ, ಅಲ್ಪಸಂಖ್ಯಾತರು ಇರ್ಬೋದು, ಅಲ್ಪಸಂಖ್ಯಾತ ವಲಯದಲ್ಲೂ ಕೂಡ ಸಾಕಷ್ಟು ಬೆಂಬಲ ಆಮ್ ಆದ್ಮಿ ಪಕ್ಷಕ್ಕೆ ಬರ್ತಾ ಇರೋದು. ಹೀಗಾಗಿ ಇದು ಅವರಿಗೆ ಒಂದು ಸ್ಟ್ರೆಂತ್ ಆಗಿ ಕಾಣ್ತಾ ಇದೆ. ಇನ್ನು ವೀಕ್ನೆಸ್ ಅಂತ ನೋಡಿದ್ರೆ ಅಲ್ಲೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ವೀಕ್ನೆಸ್ ಅಂದ್ರೆ ಸ್ಥಳೀಯ ಆಡಳಿತದ ಕೊರತೆ. ಇವತ್ತು ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನು ಮಾಡ್ತಾ ಇರೋರು ಯಾರು? ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ, ಇಲ್ಲ ಮನೀಶ್ ಸಿಸೋಡಿಯಾ ಮಾಡ್ತಾರೆ, ಅಥವಾ ಬೇರೆ ದೆಹಲಿಯ ನಾಯಕರು ಹೋಗಿ ಗುಜರಾತ್ ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಗುಜರಾತ್ ನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗಿ ಅಲ್ಲಿ ದೊಡ್ಡ ಮಟ್ಟದ ಕೊರತೆ ಕಾಣ್ತಾ ಇದೆ. ಆ ಕೊರತೆಯೇ ಅವರಿಗೆ ಇವತ್ತು ವೀಕ್ನೆಸ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಇನ್ನ ಅಪಾರ್ಚುನಿಟಿ ಅಂತ ನೋಡಿದ್ರೆ ಅರ್ಬನ್ ವೋಟರ್ಸ್ ಏನಾದ್ರೂ ವೋಟಿಂಗ್ ಅವರ ಬಳಿಯಲ್ಲಿ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಸಾಕಷ್ಟು ಫ್ರೀಬೀಸ್ ಗಳನ್ನ ಹೇಳ್ತಾ ಇದ್ದಾರೆ, ನಾವೆಲ್ಲ ಯೋಜನೆಗಳನ್ನ ತರ್ತಾ ಇರುವಂತದ್ದು ಅಥವಾ ಒಂದು ಮಹಿಳೆಯರಿಗೆ ಅನುದಾನವನ್ನು ಕೊಡುವಂತದ್ದು, ರೈತರಿಗೆ ಅನುದಾನವನ್ನು ಕೊಡುವಂತದ್ದು, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಯೋಜನೆಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಸ್ಕೂಲ್ಗಳನ್ನ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ, ಯಾಕಂದ್ರೆ ವಿದ್ಯಾಭ್ಯಾಸ ಕೂಡ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ ನಾವು ಉತ್ತಮವಾದಂತಹ ಶಾಲೆಗಳನ್ನ ತರ್ತೀವಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ, ಅದಕ್ಕೆ ಅರ್ಬನ್ ವೋಟರ್ಸ್ ಅಟ್ರಾಕ್ಟ್ ಆದಂತ ಸಂದರ್ಭದಲ್ಲಿ ಖಂಡಿತವಾಗಿ ಅವ್ರಿಗೊಂದು ಅಪಾರ್ಚುನಿಟಿ ಆಗಿರುತ್ತೆ. ಇನ್ನ ಅವ್ರಿಗೆ ಇರ್ತಕ್ಕಂಥ ಥ್ರೆಟ್ ಏನಂದ್ರೆ ಅಗೇನ್ ನಾವು ನೋಡ್ತಾ ಇದ್ವಿ ಬಿಜೆಪಿಯ ಜನಪ್ರಿಯತೆ ಜೊತೆಗೆ ಭ್ರಷ್ಟಾಚಾರದ ಆರೋಪಗಳು ಇವೆರಡೂ ಇದಾವಲ್ಲ, ಇವು ಒಂದು ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಅವರಿಗೆ ಒಂದು ಖಂಡಿತವಾಗಿರ್ತಕ್ಕಂಥ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ಥ್ರೆಟ್ ಆಗಿ ಕಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಆಮ್ ಆದ್ಮಿ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿ ಒಂದು ಹೋರಾಟದ ಕಾರಣದಿಂದಾಗಿ. ಆದ್ರೆ ಇವತ್ತು ದೆಹಲಿಯಲ್ಲಿ ಏನಾಗ್ತಾ ಇದೆ, ಮನೀಶ್ ಸಿಸೋಡಿಯಾ ಅವರ ಮೇಲೆ ಒಂದು ಲೀಕರ್ ಮಾಫಿಯಾದ ಒಂದು ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಅಲಿಗೇಷನ್ಸ್ ಇದಾವೆ, ಲಂಚ ತೆಗೆದುಕೊಂಡಂತ ಆರೋಪಗಳಿದಾವೆ, ಸತ್ಯೇಂದ್ರ ಜೈನ್ ವಿರುದ್ಧವಾಗಿ ಆರೋಪಗಳಿದಾವೆ, ಅವರು ಆಲ್ರೆಡಿ ಜೈಲ್ನಲ್ಲಿದ್ದಾರೆ. ಸಾಕಷ್ಟು ಕಮ್ಯುನಲ್ ಒಂದು ಕ್ಲಾಶಸ್ ಗಳಾದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಆಮ್ ಆದ್ಮಿ ಪಕ್ಷ ಒಂದು ಕಟಕಟೆಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇದು ಅವರಿಗೆ ಥ್ರೆಟ್ ಆದಂತ ಸಂದರ್ಭದಲ್ಲಿ ಬಿಜೆಪಿಗೆ ಇದು ಕೇಕ್ ವಾಕ್ ಆಗುತ್ತೆ. ಒಂದು ವೇಳೆ ಈ ಥ್ರೆಟ್ ಅನ್ನ ಅವ್ರು ಏನಾದ್ರೂ ಸ್ಟ್ರೆಂತ್ ಆಗಿ ಬದಲಿಸಿಕೊಂಡಂತ ಸಂದರ್ಭದಲ್ಲಿ ಬಂದು ಬಿಜೆಪಿಗೆ ಟಕ್ಕರ್ ಕೊಡುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದಾವೆ. ಆಯ್ತಾ, ಈಗಾಗಲೇ ರಾಘವೇಂದ್ರ ಗುಡಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಏನೇನು, ಯಾವ ರೀತಿ ಅಂತ ಸ್ಟ್ರೆಂತ್ ಇದೆ, ವೀಕ್ನೆಸ್ ಏನಿದೆ, ಯಾವ ರೀತಿ ಅಪರ್ಚುನಿಟಿ, ಥ್ರೆಟ್ಗಳು ಏನೇನಿದೆ ಅನ್ನೋದನ್ನ ಮೂರು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ನಾವು ಯಾವುದೇ ಒಂದು ಎಲೆಕ್ಷನ್ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಕೊನೆಯ ಮೂಮೆಂಟ್ ಅಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ, ಮನಸ್ಥಿತಿಗಳನ್ನ ಬದಲಾವಣೆ ಮಾಡುವಂತದ್ದು. ಅದು ಗುಜರಾತ್ ಎಲೆಕ್ಷನ್ ಅಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ, ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ? ಒಂದು ಯಾವುದೇ ಒಂದು ಪಕ್ಷಗಳಿದ್ದಾಗಲೂ ಸಹಿತ ನವಿತಾ ಅಲ್ಲಿ ಒಂದು ಪ್ರಮುಖವಾಗಿ ಮೂರು ಒಂದು ಕೆಟಗರಿಗಳು ಇರ್ತವೆ. ಒಂದನೇ ಕೆಟಗರಿ ಏನಂದ್ರೆ ಅಲ್ಲಿರ್ತಕ್ಕಂಥ ಐಡಿಯಾಲಜಿಗೆ ಬದ್ಧರಾಗಿದ್ದುಕೊಂಡು ವೋಟ್ ಮಾಡುವಂತವ್ರು, ಅವರನ್ನ ಬದಲಿಸೋದು ಅಷ್ಟು ಸುಲಭ ಅಲ್ಲ, ಅದು ಬದಲಿಸೋದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥದ್ದು ಮತ್ತೆ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಅಂತ ಒಂದು ವೋಟರ್ಸ್ ಬೇಸ್ ಏನಿದೆ ಅದು ಬಿಜೆಪಿಗೂ ಇದೆ, ಕಾಂಗ್ರೆಸ್ಗೂ ಕೂಡ ಇದೆ. ಇವತ್ತು ಕಾಂಗ್ರೆಸ್ ಅನ್ನ ಯಾರು ಯಾಕೆ ಅಲ್ಲಗಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸ್ತಾ ಇದ್ವಿ, 11 ಕೋಟಿಗೂ ಅಧಿಕ ಜನ ಮತದಾರರು ಅವರು ವೋಟ್ ಮಾಡಿದ್ದಾರೆ. ಹೀಗಾಗಿ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮ್ಯಾಂಡೇಟ್ ಅನ್ನು ಕಾಂಗ್ರೆಸ್ ಕೂಡ ಪಡೆದುಕೊಂಡಿರುವಂತದ್ದು, ಬಿಜೆಪಿಗಿಂತ ಕಡಿಮೆ ಪಡೆದುಕೊಂಡಿದೆ. ಹಾಗಂತ ಸಂಪೂರ್ಣವಾಗಿ ಅಸ್ತಿತ್ವವನ್ನ ನಗಣ್ಯ ಮಾಡುವಂತದ್ದು ಕೂಡ ಇಲ್ಲ. ಅಂತ ಒಂದು ಐಡಿಯಾಲಜಿಕಲಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಬದ್ಧವಾಗಿರ್ತಕ್ಕಂಥ ಒಂದಿಷ್ಟು ವೋಟರ್ ಬೇಸ್ ಏನಿದೆ ಅವರು ಕಾಂಗ್ರೆಸ್ಗೆ ಮತ್ತೆ ಬಿಜೆಪಿ ಇರ್ತಕ್ಕಂಥ ಸ್ಟ್ರೆಂತ್ ಆಗಿರುತ್ತೆ. ಜೊತೆಗೆ ಇನ್ನೊಂದು ತರದ ವೋಟರ್ಸ್ ಇರ್ತಾರೆ, ಅವ್ರು ಏನಂದ್ರೆ ಕ್ಯಾಂಡಿಡೇಟ್ಗಳ ಆಧಾರದಲ್ಲಿ ವೋಟ್ ಹಾಕುವಂತವ್ರು. ಅಂದ್ರೆ ಈತ ನಮ್ಮ ಜಾತಿಯವನ ಅಥವಾ ನನ್ನ ಸಮುದಾಯದವನ ಅಥವಾ ಈತ ಯಾರು, ಈತನಿಂದ ನನಗೆ ಯಾವ ರೀತಿಯಾದಂತ ಲಾಭ ಆಗುತ್ತೆ, ಆತ ನಮಗೆ ಒಳ್ಳೆಯವನ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳ್ಳೆಯದನ್ನ ಮಾಡ್ತಾನ, ಅಭಿವೃದ್ಧಿ ಮಾಡ್ತಾನ ಅಂತ ಪ್ರಶ್ನೆಗಳನ್ನ ಮಾಡಿಕೊಂಡು ಆ ಕ್ಯಾಂಡಿಡೇಟ್ ಆಧಾರದಲ್ಲಿ ಮತವನ್ನ ಮಾಡುವಂತವರು ಅವರು ಕೂಡ ಅದು ಒಂದು ಆಸಿಲೇಟಿಂಗ್ ಪರಿಸ್ಥಿತಿಯಲ್ಲಿ ಬರುವಂತದ್ದು.
ಇನ್ನೊಂದು ವೋಟರ್ಸ್ ಗ್ರೂಪ್ ಇರ್ತಾರೆ, ಅವರು ಯಾವುದನ್ನು ನಿರ್ಧಾರ ಮಾಡೋದಿಲ್ಲ, ಕೊನೆ ಕ್ಷಣದಲ್ಲಿ ನಿರ್ಧಾರವನ್ನ ಮಾಡುವಂತಾರೆ. ಅಂದ್ರೆ ಇವತ್ತು ಈ ಬಾರಿ ಯಾರು ಗೆಲ್ತಾರೆ ಅಂತ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ವೋಟ್ ಹಾಕ್ತಾರೆ. ಯಾಕಂದ್ರೆ ಕೆಲವರ ಮನಸ್ಥಿತಿ ಇವತ್ತು ಏನಿದೆ ಅಂದ್ರೆ ನನ್ನ ಓಟು ಸೋಲೋ ಕ್ಯಾಂಡಿಡೇಟ್ ಹಾಕಿ ನಾನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ. ಅಂದ್ರೆ ನಾನು ನಾಳೆ ಯಾರೇ ಒಬ್ಬ ಅಧಿಕಾರಕ್ಕೆ ಬಂದ್ರು ನನ್ನ ಓಟ್ ಅದರಲ್ಲಿ ಇದೆ, ಅವನ ಅಧಿಕಾರಕ್ಕೆ ಬರೋದಕ್ಕೆ ನಾನೂ ಕಾರಣ ಅಂತ ಹೇಳ್ಕೊಳ್ಳೋ ರೀತಿಯಾಗಿರ್ತಕ್ಕಂಥ ಒಂದು ವೋಟಿಂಗ್ ಅನ್ನ ಮಾಡ್ತಾರೆ. ಆ ಒಂದು ಪ್ಯಾಟರ್ನ್ ಗಳು ಕೂಡ ಕಂಡು ಬರ್ತವೆ. ಹೀಗಾಗಿ ಈ ಆಸಿಲೇಟಿಂಗ್ ವೋಟರ್ಸ್ ಇದಾರಲ್ಲ, ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಸಾಕಷ್ಟು ಪ್ರಯತ್ನವನ್ನ ಮಾಡುವಂತದ್ದು. ಅದು ಕೊನೆ ಕ್ಷಣದಲ್ಲಿ ನಡೆಯುವಂತ ಪ್ರಚಾರಗಳಿರ್ಬೋದು, ಮನೆ ಮನೆಗೆ ಹೋಗಿ ತೆರಳಿ ಪ್ರಚಾರವನ್ನ ಮಾಡುವಂತದ್ದಿರ್ಬೋದು, ಅಥವಾ ನಾವು ಸಾಕಷ್ಟು ಆರೋಪಗಳಲ್ಲಿ ಗಮನಿಸ್ತಾ ಇದೀವಿ, ಹಣವನ್ನ ಕೊಟ್ಟರು, ಹೆಂಡವನ್ನ ಕೊಟ್ಟರು, ಬೇರೆ ಬೇರೆ ಆಗಿರ್ತಕ್ಕಂಥ ಆಮಿಷಗಳನ್ನ ಒಡ್ಡಿದ್ರು ಅಂತ ಈ ರೀತಿಯಾಗಿರ್ತಕ್ಕಂಥ ಆಸಿಲೇಟಿಂಗ್ ವೋಟರ್ಸ್ ಅನ್ನ ಸೆಳೆಯೋದಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ನಿಜಕ್ಕೂ ಕೂಡ ಅದು ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತ ನೋಡೋದಾದ್ರೆ, ಈಗ ನೋಟಾ ಕಡೆ ಕೂಡ ಸಾಕಷ್ಟು ಜನ ಮನಸ್ಸನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಯಾರು ಕ್ಯಾಂಡಿಡೇಟ್ ಬೇಡಪ್ಪ ಅಂತ ನೋಟಾಗ್ ಹಾಕ್ತಾರೆ. ಆದ್ರೆ ಆ ನೋಟಾಗ್ ಆಗುವಂತ ಆಡಿಯನ್ಸ್ ಇದಾರಲ್ಲ ಅಥವಾ ವೋಟರ್ಸ್ ಇದಾರಲ್ಲ, ಅವರನ್ನ ಕೂಡ ಅಟ್ರಾಕ್ಟ್ ಮಾಡೋದಕ್ಕೂ ಪ್ರಯತ್ನಗಳು ನಡೀತಾನೆ ಇರ್ತವೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಭಾರತದ ಚುನಾವಣೆಯಲ್ಲಿ ಊಹೆಯನ್ನ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ವಾಸ್ತವಿಕವಾಗಿ ರಿಸಲ್ಟ್ ಬಂದಾಗ ಏನಾಗುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಸದ್ಯಕ್ಕೆ ಎಲ್ಲ ಪಕ್ಷಗಳು ತಮ್ಮ ಸ್ಟ್ರೆಂತ್ ಎಷ್ಟಿದೆ ಅಷ್ಟು ಹೋರಾಟವನ್ನಂತೂ ಮಾಡ್ತಾ ಇದಾವೆ. ಇನ್ನು ಉಳಿದಿದ್ದು ಮತದಾರ ಪ್ರಭುವಿನಲ್ಲಿರುತ್ತೆ. ಮತದಾರ ಪ್ರಭು ಯಾರಿಗೆ ವೋಟ್ ಹಾಕ್ತಾನೆ, ಯಾರನ್ನ ಗೆಲ್ಲಿಸ್ತಾನೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಡಿಸೆಂಬರ್ 5ನೇ ತಾರೀಕಿಗೆ 8ನೇ ತಾರೀಕಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನವಿತಾ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಯಾವ ರೀತಿಯಾಗಿ ಈಗಾಗಲೇ ಗುಜರಾತ್ ಎಲೆಕ್ಷನ್ ಅತ್ತ ಇಡೀ ಒಂದು ದೇಶದ ಚಿತ್ತ ನೆಟ್ಟಿದೆ ಅನ್ನೋದನ್ನ ಗಮನಿಸಿದ್ವಿ. ಏನೇ ಆದ್ರೂ ಕೂಡ ಮತದಾರ ಪ್ರಭುಗಳು ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರು ಆಡಳಿತವನ್ನು ನಡೆಸಬೇಕು ಅಂತ ಯೋಚನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.